ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಖಾಸಗಿ ಬಸ್ ಕರ್ನೂಲ್ ಬಳಿಯಲ್ಲಿ ಬೆಂಕಿಗೆ ಆಹುತಿಯಾಯಿತು. 20 ಜನ ಸಜೀವವಾಗಿ ದಹನವಾದ್ರು. ಈಗ ಎಸಿ ಬಸ್ಗಳ ಸೇಫ್ಟಿ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಎದ್ದಿದೆ. ನ್ಯೂಸ್ 18 ನಲ್ಲಿ ಈ ಬಗ್ಗೆ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದೀವಿ. ಎಸಿ ಬಸ್ಗಳ ರಿಯಾಲಿಟಿ ಚೆಕ್ ಅನ್ನ ಮಾಡಿರೋದು. ಕೊಲ್ಹಾಪುರ ಮತ್ತೆ ಬೆಂಗಳೂರು ನಡುವಿನ ಬಸ್ ಐಷಾರಾಮಿ ಬಸ್ಗಳು ಅತ್ಯಾಧುನಿಕ ಸೌಲಭ್ಯಗಳಿರ್ತವೆ. ಸೌಲಭ್ಯಗಳ ಜೊತೆಗೆ ಅಪಾಯವು ನಿಶ್ಚಿತಾನ. ಹಾಗಾದ್ರೆ ಪ್ರೈವಸಿ ಅಂತ ವಿಂಡೋ ಒಳಗೆ ಕರ್ಟನ್ಗಳಿರ್ತವೆ. ಬಸ್ನ ಇಂಟೀರಿಯರ್ನಲ್ಲಿ ಫೈಬರ್ ಬಳಕೆ ಮಾಡಿರ್ತಾರೆ. ಸಣ್ಣದೊಂದು ಕಿಡಿ ತಾಕಿದ್ರೂ ಸಾಕಾಗುತ್ತೆ, ಬಸ್ಗೆ ಬೆಂಕಿ ವ್ಯಾಪಿಸಿ ಬಿಡುತ್ತೆ. ಬಸ್ನಲ್ಲಿ ಪ್ರಯಾಣಿಕರ ಸೇಫ್ಟಿ ಹೇಗಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದಾಗ ಅದಕ್ಕೆ ಆದ್ಯತೆ ಇದೆ, ಇಲ್ಲ ಅಂತಲ್ಲ. 2 ಕಡೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳಿರ್ತವೆ. ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಈ ತರ ಬೆಂಕಿ ವ್ಯಾಪಿಸಿದಂತ ಸಂದರ್ಭದಲ್ಲಿ ಜಾಮ್ ಆಗ್ಬಿಡುತ್ತೆ. ಡೋರ್ಗಳು, ಎಕ್ಸಿಟ್ ಡೋರ್ಗಳು ಜಾಮ್ ಆಗ್ಬಿಡ್ತವೆ. ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಬರಬೇಕಾಗುತ್ತೆ. ಅದರಲ್ಲಿ ಎಷ್ಟು ಜನ ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಸ್ನ ಹಿಂಬದಿ ಮತ್ತೆ ಮಧ್ಯಭಾಗದಲ್ಲಿ ಎಕ್ಸಿಟ್ ಡೋರ್ಗಳಿದೆ, ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳಿರೋದು. ಇನ್ನು ಫೈರ್ ಕಿಟ್ ಮತ್ತೆ ಮೆಡಿಕಲ್ ಕಿಟ್ ಅಳವಡಿಕೆ ಇದೆ. ರಕ್ಷಣೆ ಬಗ್ಗೆ ಚಾಲಕ ಹಾಗೂ ಸಿಬ್ಬಂದಿಗೂ ತರಬೇತಿಯನ್ನ ಕೊಟ್ಟಿರ್ತಾರೆ. ಬಸ್ನ ಹಿಂಬದಿ ಮತ್ತೆ ಮಧ್ಯಭಾಗದಲ್ಲಿ ಡೋರ್ಗಳು ಇರ್ತವೆ. ಈಗ ಖಾಸಗಿ ಬಸ್ಗಳು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಾವು ಅದರಲ್ಲೂ ರಾತ್ರಿ ವೇಳೆಗೆ ಅತ್ಯಾಧುನಿಕ ಸೌಲಭ್ಯ ಕೊಡ್ತೀವಿ, ಬುಕಿಂಗ್ ಮಾಡ್ಕೊಳ್ಳಿ ಅಂತ ತುಂಬ ಆ್ಯಡ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಈಗ ಸೇಫ್ಟಿ ಅಂತ ಬಂದರೆ ಈಗ ಮೊನ್ನೆ ನಡೆದಂಥ ದುರಂತದಿಂದಾಗಿ ಆ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಕೊಲ್ಹಾಪುರ ಬೆಂಗಳೂರು ನಡುವಿನ ಈ ಎಸಿ ಬಸ್ ಹೇಗಿದೆ? ನಮ್ಮ ಪ್ರತಿನಿಧಿ ಮುನಿರಾಜು ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಬೆಳಿಗ್ಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಒಂದು ಬಸ್ ಒಂದು ಅಗ್ನಿ ಅವಘಡಕ್ಕೆ ತುತ್ತಾಗಿ ಸುಮಾರು ಜನ ಸಾವನ್ನಪ್ಪಿದ್ರು. ಇದೀಗ ಬೆಂಗಳೂರಿಗೂ ಕೂಡ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಐಷಾರಾಮಿ ಬಸ್ಗಳು ಕೂಡ ಬರ್ತಾ ಇರ್ತವೆ. ಅದೇ ರೀತಿಯಾಗಿ ಈಗ ಕೊಲ್ಲಾಪುರದಿಂದ ಒಂದು ಬಸ್ ಕೂಡ ಈಗ ಬೆಂಗಳೂರಿಗೆ ಪ್ರಯಾಣಿಕರನ್ನ ಕರೆತಂದಿರೋದು. ಈ ಒಂದು ಬಸ್ನಲ್ಲಿ ಕೂಡ ನಿತ್ಯ ಹತ್ತಾರು ಪ್ರಯಾಣಿಕರು ಕೊಲ್ಲಾಪುರದಿಂದ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಡೈಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ಇದೆ ಮತ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಸ್ನಲ್ಲಿ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಬಹುದು. ಈಗ ನಾವು ಬಸ್ ನಲ್ಲಿ ನೋಡಬಹುದು, ಈ ಒಂದು ಸ್ಲೀಪಿಂಗ್ ಕೋಚ್ ಬಸ್ ಇದು. ಈ ಒಂದು ಬಸ್ ನಿತ್ಯ ಕೊಲ್ಲಾಪುರದಿಂದ ಬೆಂಗಳೂರಿಗೆ ಬರುತ್ತೆ. ನಿತ್ಯ ಸುಮಾರು 35ಕ್ಕೂ ಹೆಚ್ಚು ಪ್ಯಾಸೆಂಜರ್ಸ್ ಈ ಒಂದು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮತ್ತೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ಸಾಕಷ್ಟು ಕ್ರಮಗಳನ್ನು ಕೂಡ ಬಸ್ ನಲ್ಲಿ ಕೈಗೊಂಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾರೆ. ಆದರೆ ನಿನ್ನೆ ನಡೆದ ಆ ಒಂದು ಅಗ್ನಿ ಅವಘಡದಿಂದಾಗಿ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಐಷಾರಾಮಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಭಯವನ್ನು ಉಂಟು ಮಾಡುತ್ತೆ. ಮತ್ತೆ ಪ್ರಯಾಣಿಕರ ಸುರಕ್ಷತೆಗೆ ಯಾವ ರೀತಿ ಕ್ರಮಗಳಿರುತ್ತೆ ಮತ್ತೆ ಯಾವ ರೀತಿ ಎಮರ್ಜೆನ್ಸಿ ಟೈಮಲ್ಲಿ ಬಸ್ನಿಂದ ಇಳಿದು ಪಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮತ್ತೆ ಪ್ರಶ್ನೆಗಳು ಕೂಡ ಉಂಟಾಗ್ತಿರೋದು. ಆದ್ರಿಂದ ಈ ಒಂದು ಬಸ್ನಲ್ಲಿ ಸೇಫ್ಟಿ ಮೆಜರ್ಮೆಂಟ್ಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಬಹುದು. ಬಸ್ನ ಹಿಂಭಾಗದಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಕೂಡ ಇದೆ. ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಎಮರ್ಜೆನ್ಸಿ ಡೋರ್ ಇದೆ ಅಂತೇಳಿ. ಮತ್ತೆ ಅದನ್ನ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಆ ಒಂದು ಡೋರ್ ಅನ್ನ ಓಪನ್ ಮಾಡಿ ಇಲ್ಲಿಂದ ಜನ ಹೊರಗಡೆ ಹೋಗೋದಕ್ಕೆ ಕೂಡ ಒಂದು ಅನುಕೂಲ ವ್ಯವಸ್ಥೆ ಇರೋದು. ಮತ್ತೆ ಅದೇ ರೀತಿಯಾಗಿ ಬಸ್ನ ಚಾಲಕ ಮತ್ತೆ ಸಿಬ್ಬಂದಿಗಳಿಗೂ ಕೂಡ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಟೈಮಲ್ಲಿ ಯಾವ ರೀತಿ ಅವರನ್ನ ಪ್ರಯಾಣಿಕರನ್ನ ರಕ್ಷಣೆ ಮಾಡಬೇಕು, ಯಾವ ರೀತಿ ಹೊರಗಡೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಮತ್ತೆ ಬಸ್ನಲ್ಲಿ ಇರುವಂತಹ ಚಾಲಕರು ಇರ್ಬೋದು ಮತ್ತೆ ಇನ್ಚಾರ್ಜಸ್ ಏನಿರ್ತಾರೆ ಅವರನ್ನು ಕೂಡ ಮಾತಾಡಿಸಬಹುದು. ಹಾಗೂ ಮೆಡಿಕಲ್ ಕಿಟ್ ಕೂಡ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ತುರ್ತು ಸಮಯದಲ್ಲಿ ಆ ಒಂದು ಫಸ್ಟ್ ಏಡ್ ಕಿಟ್ ಅನ್ನ ಬಳಸಿಕೊಂಡು ಅದನ್ನ ಬಳಸಬಹುದು. ಮತ್ತೆ ಇಲ್ಲಿ ನೋಡಬಹುದು ಬಸ್ನಲ್ಲಿ ಒಂದು ತುರ್ತಾಗಿ ಒಂದು ಅಗ್ನಿ ಅವಘಡ ಸಂಭವಿಸಿದಲ್ಲಿ ಅಗ್ನಿ ಸುರಕ್ಷತೆಗೋಸ್ಕರ ಒಂದು ಫೈರ್ ಕಿಟ್ ಅನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ರೆ. ಯಾಕಂದ್ರೆ ಇದೆಲ್ಲವೂ ಕೂಡ ಎಮರ್ಜೆನ್ಸಿ ಹ್ಯಾಮರ್ ಅನ್ನು ಕೂಡ ಇಟ್ಕೊಂಡಿರೋದು. ಅದನ್ನ ತುರ್ತಾಗಿ ಬಳಸಿಕೊಂಡು ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಜನ ಹೊರಗಡೆ ಹೋಗೋದಕ್ಕೂ ಕೂಡ ಅನುಕೂಲ ಆಗೋ ತರದಲ್ಲಿ ಇಟ್ಕೊಂಡಿರೋದು. ಈಗಾಗಲೇ ನಮಗೂ ಕೂಡ ತರಬೇತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಬಸ್ನಲ್ಲಿ ಎಮರ್ಜೆನ್ಸಿ ಕಿಟ್ ಯೂಸ್ ಮಾಡೋದಿರ್ಬೋದು ಮತ್ತೆ ಫೈರ್ ಸೇಫ್ಟಿಗೆ ಕಿಟ್ ಏನಿದೆ ಅದನ್ನ ಬಳಕೆ ಮಾಡೋದಿರ್ಬೋದು. ಎಲ್ಲವೂ ಕೂಡ ಸಂಬಂಧಪಟ್ಟಂತೆ ನಮಗೂ ಕೂಡ ಟ್ರೈನ್ ಅಪ್ ಆಗಿದೆ. ತುರ್ತು ಸಮಯದಲ್ಲಿ ಪ್ರಯಾಣಿಕರನ್ನ ಎಷ್ಟು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕ್ರಮಗಳನ್ನ ನಾವು ಕೂಡ ಕೈಗೊಳ್ಳಬಹುದು ಅಂತೇಳಿ ಈಗ ಚಾಲಕರು ಕೂಡ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಮೊನ್ನೆ ಕರ್ನೂಲ್ನಲ್ಲಿ ನಡೆದಿರುವಂತಹ ಅವಘಡ ಏನಾಗಿತ್ತು, ಅದು ಹೈದರಾಬಾದ್ ಮತ್ತೆ ಬೆಂಗಳೂರು ನಡುವಿನ ಬಸ್ನಲ್ಲಿ ಆಗಿದ್ದು. ಈಗ ಹೈದರಾಬಾದ್ ಮತ್ತೆ ಬೆಂಗಳೂರು ನಡುವಿನ ಎಸಿ ಬಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಏನ್ ನಮ್ಮ ಗಮನಕ್ಕೆ ಬಂತು ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಸ್ ಹೊಂದಿದೆ. ಸಣ್ಣ ಸಮಸ್ಯೆ ಆದರೂ ಕೂಡ ಬಸ್ನಲ್ಲಿ ಚಾಲಕನಿಗೆ ಅಲರ್ಟ್ ಮೆಸೇಜ್ ಅನ್ನ ಕೊಡಲಾಗುತ್ತೆ. ಮೆಸೇಜ್ ಬಂದ ತಕ್ಷಣ ಬಸ್ ನಿಲ್ಲಿಸಿ ಆತ ಪರಿಶೀಲನೆಯನ್ನ ಮಾಡಬೇಕು ಅಂತ ಸೌಲಭ್ಯಗಳು ಬಸ್ನಲ್ಲಿದೆ. ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಬಸ್ ನಿಲ್ಲಿಸಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ನ್ಯೂಸ್ 18ಗೆ ಬಸ್ ಚಾಲಕರೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅತ್ಯಾಧುನಿಕ ಸೌಲಭ್ಯ ಇರುತ್ತೆ, ಬಟ್ ಕೆಲವೊಂದು ಸತಿ ಅದೇನಾದ್ರೂ ಕೈ ಕೊಡುತ್ತಾ ಅಂತಾನೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ.
ಇನ್ನು ಹೈದರಾಬಾದ್ ಬೆಂಗಳೂರು ನಡುವಿನ ಬಸ್ ಕಂಡೀಷನ್ ಹೇಗಿದೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡೋಣ. ಇದೀಗ ಹೈದರಾಬಾದ್ನಿಂದ ಮತ್ತೊಂದು ಬಸ್ ಇವತ್ತು ಬೆಂಗಳೂರಿಗೆ ಬಂದಿದೆ. ಈ ಒಂದು ಬಸ್ ನಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಮತ್ತೆ ಏನೆಲ್ಲ ಸೇಫ್ಟಿ ಇದೆ ಪ್ರಯಾಣಿಕರಿಗೋಸ್ಕರ ಅನ್ನೋದನ್ನ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಬಹುದು. ಇದೀಗ ಈ ಒಂದು ಬಸ್ ನಲ್ಲಿ ಸುಮಾರು 42ಕ್ಕೂ ಹೆಚ್ಚು ಪ್ರಯಾಣಿಕರು ಟ್ರಾವೆಲ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಇದು ಎಸಿ ಸ್ಲೀಪರ್ ಬಸ್ ಕೂಡ ಆಗಿರೋದು. ಇದರಲ್ಲಿ ಸುಮಾರು 42 ಮಂದಿ ಟ್ರಾವೆಲ್ ಮಾಡುವುದು. ಇಂಥ ಒಂದು ಬಸ್ ನಲ್ಲಿ ಸುರಕ್ಷತಾ ಕ್ರಮಗಳನ್ನ ಯಾವ ರೀತಿ ಕೈಗೊಂಡಿದ್ದಾರೆ ಮತ್ತೆ ಏನೆಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನು ಫಾಲೋ ಮಾಡಿದ್ದಾರೆ ಅನ್ನೋದು ಕೂಡ ನೋಡಬಹುದು. ಇನ್ನು ಕೂಡ ಬಸ್ ನಲ್ಲಿ ಸಾಕಷ್ಟು ಮಂದಿ ಪ್ರಯಾಣಿಕರಿದ್ದಾರೆ. ಯಾಕಂದ್ರೆ ಬೆಂಗಳೂರು ತಲುಪಿದೆ, ಆದ್ರೆ ಬೆಂಗಳೂರಿಗೆ ಬರುವಂತಹ ಮಾರ್ಗದಲ್ಲಿ ಇರುವಂತಹ ಸ್ಟಾಪ್ಸ್ ಅಲ್ಲಿ ಪ್ರಯಾಣಿಕರನ್ನ ಇಳಿಸಿ ಈಗ ಈ ಒಂದು ಬಸ್ ಈಗ ಆನಂದರಾವ್ ಸರ್ಕಲ್ ತಲುಪಿರೋದು. ಈ ಒಂದು ಬಸ್ ನಲ್ಲಿ ನೋಡಬಹುದು ಸ್ಟ್ರೈಟ್ ಏನು ಡೆಡ್ ಎಂಡ್ ನಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಈ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರ ಏನಾದರೂ ತುರ್ತು ಸಮಯದಲ್ಲಿ ಕೂಡಲೇ ಆ ಒಂದು ಡೋರ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಏನು ಸುತ್ತು ಕರ್ಟನ್ಸ್ ಇದೆ. ಈ ಒಂದು ಕರ್ಟನ್ಸ್ ಅಂದ್ರೆ ಇದು ಸ್ವಲ್ಪ ಏನಾದರೂ ಅಗ್ನಿ ಅವಘಡ ಸಂದರ್ಭದಲ್ಲಿ ತುರ್ತಾಗಿ ಬೆಂಕಿ ಹೊತ್ಕೊಳ್ಳೋದು ಕೂಡ ಒಂದು ಅವಕಾಶಗಳನ್ನ ಉಂಟು ಮಾಡುವಂತದ್ದು. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರವಾಗಿ ಜನ ಕೂಡಲೇ ಹೊರಗಡೆ ಅಲ್ಲಿಂದ ಹೋಗ್ಬೋದು. ಮತ್ತೆ ಇಲ್ಲಿ ಮಧ್ಯ ಭಾಗದಲ್ಲಿ ಕೂಡ ಒಂದು ಡೋರ್ ಇರೋದನ್ನ ನಾವು ನೋಡಬಹುದು. ಈ ಒಂದು ಡೋರ್ ಮುಖಾಂತರವಾಗಿ ಜನ ಏನಾದರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಥವಾ ಅಗ್ನಿ ಅವಘಡ ಸಂದರ್ಭದಲ್ಲಿ ಮಧ್ಯ ಭಾಗದಲ್ಲೇ ಒಂದು ಡೋರ್ ಇದೆ. ಈ ಒಂದು ಡೋರ್ ಅನ್ನ ಓಪನ್ ಮಾಡಿ ಕೂಡಲೇ ಅಲ್ಲಿಂದ ಜನ ಹೋಗೋದಕ್ಕೆ ಕೂಡ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಒಂದು ಹ್ಯಾಮರ್ ಕೂಡ ಇದೆ. ಹ್ಯಾಮರ್ ಅನ್ನ ಬಳಸಿಕೊಂಡು ಆ ಒಂದು ಗ್ಲಾಸ್ ಅನ್ನ ಬ್ರೇಕ್ ಮಾಡಬಹುದು. ಮತ್ತೆ ಇಲ್ಲಿ ನೋಡಬಹುದು ಏನು ಫೈರ್ ಕಿಟ್ಸ್ ಅನ್ನು ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇದು ನೋಡಿದ್ರೆ ಒತ್ತಿರೋ ಹೊಸದು ಅನ್ಸುತ್ತೆ. ಅಂದ್ರೆ ಇದನ್ನ ಕವರ್ ಕೂಡ ಓಪನ್ ಆಗಿಲ್ಲ. ಏನು ಫೈರ್ ಕಿಟ್ ಏನಿದೆ ಅದನ್ನು ಕೂಡ ಈಗಾಗಲೇ ಖರೀದಿ ಮಾಡಿ ಬಸ್ ನಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಹ್ಯಾಮರ್ಸ್ ಅನ್ನು ಕೂಡ ಅಲ್ಲಲ್ಲೇ ಇಟ್ಕೊಂಡಿರೋದು. ಯಾಕಂದ್ರೆ ತುರ್ತು ಸಂದರ್ಭದಲ್ಲಿ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಹ್ಯಾಮರ್ ಮುಖಾಂತರ ಏನು ಹೊರಗಡೆ ಹೋಗೋದಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಯಾಣಿಕರು ಸುಮಾರು ಸಂಖ್ಯೆಯಲ್ಲಿ 42 ಸಂಖ್ಯೆಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅವಘಡ ಆಗ್ಬೋದು ಅಥವಾ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಫೈರ್ ಏನು ಫಸ್ಟ್ ಏಡ್ ಕಿಟ್ ಅನ್ನು ಕೂಡ ಇಟ್ಕೊಂಡಿರೋದು. ಈಗ ನಮ್ ಜೊತೆ ಚಾಲಕರಿದ್ರೆ ಅವರನ್ನು ಮಾತಾಡಿಸಬಹುದು. ಯಾವ ರೀತಿ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಇದೆ ಮತ್ತೆ ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಎಲ್ಲಿಂದ ಬರ್ತಾ ಇದ್ರ ಬಸ್? ಹೈದರಾಬಾದ್ ಇಂದ ಸರ್. ಎಷ್ಟು ಜನ ಟ್ರಾವೆಲ್ ಮಾಡಬಹುದು ಬಸ್? 42 ಜನ ಟ್ರಾವೆಲ್ ಮಾಡ್ತಾರೆ. ಮತ್ತೆ ಈ ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಬಗ್ಗೆ ಏನೆಲ್ಲ ಒಂದು ಫಾಲೋ ಮಾಡ್ತಾ ಇದ್ರ ರೂಲ್ಸ್? ಮತ್ತೆ ಇವಾಗ ರೂಲ್ಸ್ ಅಂದ್ರೆ ಸೇಫ್ಟಿ ಕಿಟ್ ಇರ್ತದೆ, ಫೈರ್ ಕಿಟ್ ಇರ್ತದೆ, ಸುತ್ತಿ ಗ್ಲಾಸ್ ಹೊಡೆದಾಕೋದು ಇದು ಇರ್ತದೆ. ಎಕ್ಸಿಟ್ ಡೋರು ಮಿನಿಮಮ್ ಎಕ್ಸಿಟ್ ಡೋರ್ ಮೇಲೆ ನಾವು ಕಣ್ಣು ಹಾಕ್ತಾನೆ ಇರ್ತೀರಿ. ಮತ್ತೆ ಚೆನ್ನಾಗ ಸೇಫ್ಟಿ ಆಗ ನೋಡ್ಕೊಂತ ಇರ್ತೀರಿ. ಇವಾಗ ಏನಂದ್ರೆ ಅದು ಏನಾಗಿದ್ದು ಅಂತ ಅಂದ್ರ ನನ್ಗೆ ಗೊತ್ತಿಲ್ಲ. ಮತ್ತೆ ನಮ್ದು ಸೇಫ್ಟಿ ಇದು ಅಣ್ಣ. ಮತ್ತೆ ಈಗ ಸಡನ್ ಆಗಿ ಅಗ್ನಿ ಅವಘಡ ಸಂದರ್ಭದ ಏನಾದ್ರು ಫೈರ್ ಆಕ್ಸಿಡೆಂಟ್ಸ್ ಆದಾಗ ಯಾವ ರೀತಿ ನೀವು ಬಸ್ಸನ್ನ ಮತ್ತೆ ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ಟ್ರೈ ಮಾಡಬಹುದು ಅಂತ? ನಾವು ಏನೇನ ಮಿಸ್ಟೇಕ್ ಆಗಿದ್ರೆ ಅವಾಗಾನೇ ತೋರಿಸ್ತದೆ ಗಾಡಿಯಾಗ ಮೆಸೇಜ್ ಅವಾಗಾನೇ ಬಂದ್ಬಿಡ್ತದೆ. ಫೈರ್ ಆಕ್ಸಿಡೆಂಟ್ ಏನಾಗಿದ್ರ, ಶಾರ್ಟ್ ಸರ್ಕ್ಯೂಟ್ ಆಗಿದ್ರ, ಏನೇನಾಗಿದ್ರೆ ಅವಾಗಾನೇ ತೋರಿಸ್ತದ, ಮೆಸೇಜ್ ಬಂದ್ಬಿಡ್ತದ. ಆ ಮೆಸೇಜ್ ನೀನ್ ನೋಡ್ಕೊಂಡ ಒಳಗಡೆ ಹೋಗ್ತೀರಿ. ಒಳಗಡೆ ಹೋಗಿ ಏನೇನ ಪ್ರಾಬ್ಲಮ್ ಇದ್ರೆ ಅವಾಗಾನೇ ಎಪ್ಪಿಸ್ತೀರಿ ನಾವು. ನಮ್ಗೂ ವಾಲ್ವೋ ಸ್ಕಾನಿಯಾ ಯಾವ ಗಾಡಿ ಓಡಿಸಿದ್ರೆ ಆ ಟ್ರೈನಿಂಗ್ ಗ್ಯಾರಂಟಿಯಾಗಿ ಇರಬೇಕು. ಆ ಟ್ರೈನಿಂಗ್ ಇದ್ರೇನೆ ಆ ಗಾಡಿ ಓಡಿಸ್ಬೇಕಣ್ಣ, ಇಲ್ಲ ಅಂದ್ರೆ ಓಡಿಸಬಾರ್ದು ಗಾಡಿ. ಇದು ಚಾಲಕರು ಹೇಳ್ತಿರೋದು. ಈಗಾಗಲೇ ಏನು ಫೈರ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಯಾವುದೇ ಅವಘಡ ಸಂದರ್ಭದಲ್ಲಿ ತುರ್ತಾಗಿ ಕ್ರಮ ಕೈಗೊಳ್ಳೋದಕ್ಕೆ ಬೇಕಾದಂತ ಅವಶ್ಯಕತೆ ಇದೆ. ಮತ್ತೆ ಸಿಸಿ ಕ್ಯಾಮೆರಾಸ್ ಅಲ್ಲಿ ಮಾನಿಟರ್ ಮಾಡ್ತಾ ಇರ್ತೀವಿ. ಮತ್ತೆ ಗಾಡಿಯಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ನಮಗೆ ಕೂಡಲೇ ಮೆಸೇಜ್ ಅಲರ್ಟ್ ಆಗುತ್ತೆ. ನಾವು ಇಮಿಡಿಯೇಟ್ ಆಗಿ ಗಾಡಿಯನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇರೋದು. ಕ್ಯಾಮೆರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.